ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಅಲ್ಲಿ ರಾಜು ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನಿಗೆ ಬಹಳ ಕಡಿಮೆ ಭೂಮಿ, ಒಂದು ಹಳೆಯ ಎತ್ತು ಮತ್ತು ಒಂದು ಸಣ್ಣ ಗುಡಿಸಲು ಇತ್ತು. ಅವನ ಹೋರಾಟಗಳ ಹೊರತಾಗಿಯೂ ರಾಜು ಯಾವಾಗಲೂ ಹರ್ಷಚಿತ್ತದಿಂದ ಇರುತ್ತಿದ್ದನು ಮತ್ತು ಸಕಾರಾತ್ಮಕ ಮನೋಭಾವವನ್ನು ಉಳಿಸಿಕೊಂಡರೆ ಒಳ್ಳೆಯದು ಬರುತ್ತದೆ ಎಂದು ನಂಬಿದ್ದನು. ಒಂದು ವರ್ಷ ಹಳ್ಳಿಯು ತೀವ್ರ ಬರಗಾಲದಿಂದ ಬಳಲುತ್ತಿತ್ತು. ಬೆಳೆಗಳು ಒಣಗಿ ಹೋದವು ಮತ್ತು ಅನೇಕ ರೈತರು ಭರವಸೆಯನ್ನು ತ್ಯಜಿಸಿದರು. ಆದರೆ ರಾಜು ಆಶಾವಾದಿಯಾಗಿದ್ದನು. ಶೀಘ್ರದಲ್ಲೇ ಮಳೆ ಬರುತ್ತದೆ ಮತ್ತು ಅಲ್ಲಿಯವರೆಗೆ ನಾನು ನನ್ನ ಭೂಮಿಯನ್ನು ಸಿದ್ಧಪಡಿಸುತ್ತೇನೆ ಎಂದು ಅವನು ಹೇಳುತ್ತಿದ್ದನು. ಇತರರು ಹತಾಶೆಯಿಂದ ಕುಳಿತಿರುವಾಗ ಅವನು ತನ್ನ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದನು. ಕಳೆಗಳನ್ನು ತೆಗೆದುಹಾಕಿ ಮತ್ತು ಮಣ್ಣನ್ನು ಸುಧಾರಿಸಿದನು. ಒಂದು ದಿನ ಒಬ್ಬ ವೃದ್ಧ ಋಷಿ ಹಳ್ಳಿಯ ಮೂಲಕ ಹಾದು ಹೋದಾಗ ರಾಜು ಕೆಲಸ ಮಾಡುತ್ತಿರುವುದನ್ನು ನೋಡಿದನು. ಅವನ ಸಕಾರಾತ್ಮಕ ದೃಷ್ಟಿಕೋನದಿಂದ ಪ್ರಭಾವಿತನಾಗಿ ಅವನು ರಾಜುಗೆ ಒಂದು ಸಣ್ಣ ಚೀಲ ಬೀಜಗಳನ್ನು ಉಡುಗೊರೆಯಾಗಿ ನೀಡಿದನು. ಇವು ವಿಶೇಷ ಬೀಜಗಳು, ನಂಬಿಕೆಯಿಂದ ನೆಡು ಮತ್ತು ಅವು ನಿನಗೆ ಅದೃಷ್ಟವನ್ನು ತರುತ್ತವೆ ಎಂದು ಹೇಳಿದನು. ರಾಜು ಋಷಿಗೆ ಧನ್ಯವಾದ ಹೇಳಿ ಎಚ್ಚರಿಕೆಯಿಂದ ಬೀಜಗಳನ್ನು ನೆಟ್ಟನು. ಪವಾಡ ಸದೃಶವಾಗಿ ಕೆಲವು ದಿನಗಳ ನಂತರ ಮಳೆ ಬಂದಿತು. ಬೀಜಗಳು ಬಲವಾದ ಆರೋಗ್ಯಕರ ಬೆಳೆಗಳಾಗಿ ಬೆಳೆದವು. ಆದರೆ ಇತರ ರೈತರ ಹೊಲಗಳು ಬಂಜರು. ಸುಗ್ಗಿಯ ಸಮಯ ಬಂದಾಗ ರಾಜುವಿನ ಬೆಳೆಗಳು ಅವನು ಊಹಿಸಿದ್ದಕ್ಕಿಂತ ಹೆಚ್ಚಿನ ಇಳುವರಿಯನ್ನು ನೀಡಿದವು. ಅವನಿಗೆ ತನಗಾಗಿ ಸಾಕಷ್ಟು ಆಹಾರವಿತ್ತು. ಮಾತ್ರವಲ್ಲದೆ ತನ್ನ ಹೆಚ್ಚುವರಿ ಧಾನ್ಯದಿಂದ ಇತರ ಗ್ರಾಮಸ್ಥರಿಗೆ ಸಹಾಯ ಮಾಡಿದನು. ಇದನ್ನು ನೋಡಿದ ಗ್ರಾಮಸ್ಥರು ಸಕಾರಾತ್ಮಕ ಚಿಂತನೆ ಮತ್ತು ಕಠಿಣ ಪರಿಶ್ರಮದ ಶಕ್ತಿಯನ್ನು ಅರಿತುಕೊಂಡರು. ಕಷ್ಟದ ಸಮಯಗಳಲ್ಲಿಯೂ ಸಹ ನಂಬಿಕೆಯನ್ನು ಹೊಂದಿರುವುದು ಮತ್ತು ಆಶಾವಾದಿಯಾಗಿ ಉಳಿದಿರುವುದು ಅನಿರೀಕ್ಷಿತ ಪವಾಡಗಳನ್ನು ತರಬಹುದು ಎಂದು ಅವರು ಕಲಿತರು. ಈ ಕಥೆಯ ನೀತಿ ಏನೆಂದರೆ, ಸಕಾರಾತ್ಮಕ ಚಿಂತನೆ, ಪ್ರಯತ್ನ ಮತ್ತು ನಂಬಿಕೆಯೊಂದಿಗೆ ಸೇರಿ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬಹುದು ಮತ್ತು ನಮ್ಮ ಜೀವನದಲ್ಲಿ ಪವಾಡಗಳನ್ನು ತರಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.